ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟೆ. ಕೃಷಿ ಪಂಚಾಂಗ ಒಂದು ಪಾರಂಪರಿಕ ಕೃಷಿ ಪದ್ಧತಿಯಾಗಿದ್ದು ಇದನ್ನು ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದು. ದಿನಾಂಕ 3/8/2026 ಪರಾಭವ ನಾಮ ಸಂವತ್ಸರ ಆಷಾಢ ಮಾಸದ ಕೃಷಿ ಪಂಚಾಂಗ ನೋಡೋಣ. ಸೂರ್ಯ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಮೀನ ರಾಶಿಯಲ್ಲಿ, ದಿನದ ನಕ್ಷತ್ರ ಉತ್ತರಾಭಾದ ನಕ್ಷತ್ರ. ಇವೆಲ್ಲವೂ ಇದ್ದಾಗ ಏನು ಕೃಷಿ ಕಾರ್ಯ ಮಾಡಬೇಕಂತ ನೋಡೋಣ. ಮೊದಲನೇದಾಗಿ ನೀವು ಚಂದ್ರನ ಸ್ಥಾನವನ್ನು ನೋಡೋದಾದರೆ ಮೀನರಾಶಿ ಬರುತ್ತದೆ, ಜಲರಾಶಿ ಬರುತ್ತದೆ. ಜಲರಾಶಿ ಬಂದಾಗ ಇದು ಎಲೆಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಎಲೆ ಅಂದರೆ ಕೆಲ ತರಕಾರಿಗಳು ಕೂಡ ಬರ್ಬೋದು. ಇನ್ನು ಉತ್ತರಾಭಾದ ನಕ್ಷತ್ರವನ್ನು ನೋಡಿಕೊಂಡು ಮಾಡುವುದಾದರೆ ಹೊಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಒಳ್ಳೆಯ ಸಮಯ. ಕೃಷಿ ಚಟುವಟಿಕೆ, ಉಳುಮೆ, ಬಿತ್ತನೆ, ನಾಟಿ. ದಿನನಿತ್ಯದ ಕೃಷಿ ಪಂಚಾಂಗಕ್ಕಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.